ಖಾತೆ ಹಂಚಿಕೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟವಾಗ್ತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಸಿಗದೆ ಇರೋದಕ್ಕೆ ರಾಮಲಿಂಗಾರೆಡ್ಡಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಲಸಂಪನ್ಮೂಲ ಖಾತೆ ನೀಡಿದ್ದಕ್ಕೆ ರಾಮಲಿಂಗಾರೆಡ್ಡಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇವತ್ತು ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಕೋರಮಂಗಲದ ಕಚೇರಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಆಕಾಂಕ್ಷಿಯಾಗಿದ್ದಂತಹ ರಾಮಲಿಂಗಾರೆಡ್ಡಿ ಕೃಷ್ಣ ಬೈರಾಗೌಡಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನೀಡಲಾಗಿದೆ. ಸೊ ಹಾಗಾಗಿ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಮತ್ತೊಂದು ಕುತೂಹಲಕಾರಿಯಾದಂತಹ ಅಂಶ ಏನಪ್ಪಾ ಅಂತಂದ್ರೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂತಹ ವದಂತಿಗಳು ಕೂಡ ಇದೀಗ ಹೆಚ್ಚಾಗ್ತಾ ಇದೆ. ವದಂತಿ ಅನ್ನೋದಕ್ಕಿಂತ ಇವತ್ತು ಬೆಳಗ್ಗೆ 9 ಗಂಟೆಗೆ ಅವರು ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು. ಈ ಸುದ್ದಿಗೋಷ್ಠಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ನೀಡ್ತಾರೆ ರಂಜನ್ ಸಂಪರ್ಕದಲ್ಲಿದ್ದಾರೆ. ರಂಜನ್, ನೋಡಿ, ಬಂಡಾಯದ ಬೆಂಕಿ ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. 9 ಗಂಟೆಗೆ ಪ್ರೆಸ್ ಮೀಟ್ ಇದೆ. ಸೊ ಏನ್ ನಿರೀಕ್ಷೆ ಮಾಡಬಹುದು ಅಂತ? ಹಿರಿಯ ರಾಜಕಾರಣಿ ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ದುಡಿದವರು, ಅವರಿಗೆ ಸಾಕಷ್ಟು ಅನುಭವ ಇದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಬೇಕಾದಂತಹ ಖಾತೆ, ಅಂದ್ರೆ ಕಳೆದ ಬಾರಿ ಕೂಡ ಖಾತೆ ಹಂಚಿಕೆ ಸಂದರ್ಭದಲ್ಲಿ ನನಗೆ ಸಾರಿಗೆ ಇಲಾಖೆ ಬೇಡ ಅನ್ನೋದನ್ನ ಕರಾರುವಕ್ಕಾಗಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಆದ್ರೂ ಕೂಡ ಹೈಕಮಾಂಡ್ ಸೂಚನೆ ಜೊತೆಗೆ ಪಕ್ಷದ ಹಿತದೃಷ್ಟಿಯಿಂದ ಯಾವುದೇ ಒಂದು ಕಾರಣಕ್ಕೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೈಕಮಾಂಡ್ ಕೊಟ್ಟಿರುವಂತಹ ಖಾತೆಯನ್ನ ನಿರ್ವಹಿಸಿದ್ರು. ಈ ಬಾರಿ ನನಗೆ ಈ ಒಂದು ಖಾತೆ ಬೇಕು, ಅಂದ್ರೆ ಈಗಾಗಲೇ ಗೃಹ ಇಲಾಖೆ, ಸಾರಿಗೆ ಇಲಾಖೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಖಾತೆ ಕೊಡಿ ಅನ್ನುವಂತಹ ಬೇಡಿಕೆಯನ್ನು ರಾಮಲಿಂಗಾರೆಡ್ಡಿ ಅವರು ಇಟ್ಟಿದ್ರು. ಆದ್ರೆ ಲಾಬಿಗಳ ನಡುವೆ ಈಗ ಹಿರಿಯ ನಾಯಕರಿಗೆ ಮನ್ನಣೆ ಸಿಕ್ತಿಲ್ಲ ಅನ್ನೋದು ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಹಿರಿಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ನಡೆ ಕೂಡ ಈಗ ಕುತೂಹಲ ಮೂಡಿಸಿರುವಂತದ್ದು. ಇವತ್ತು 9 ಗಂಟೆಗೆ ತಮ್ಮ ಕಚೇರಿ ಏನಿದೆ ಅಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಈಗಾಗಲೇ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಖಾತೆ ಸುಮಾರು ಇನ್ನು 2 ವರ್ಷಗಳಲ್ಲಿ ನನಗೆ ಹೊಸದಾಗಿ ಇರುತ್ತೆ. ನಾನು ಈ ಒಂದು ಖಾತೆಯಲ್ಲಿ ಮತ್ತೆ ಸಮನ್ವಯತೆ ಮಾಡಿ ಒಂದು ಉತ್ತಮ ಆಡಳಿತ ಕೊಡಲು ನನಗೆ ಸಾಧ್ಯವಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಇರುವಂತ ಕಾರಣದಿಂದ, ಬೆಂಗಳೂರು ಮೂಲತವರು ನಾವಾಗಿರೋ ಕಾರಣದಿಂದಾಗಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅಂತ ಕೊಟ್ಟ ಸಂದರ್ಭದಲ್ಲಿ ನಮಗೆ ಇನ್ನೂ 2 ವರ್ಷಗಳ ಸುದೀರ್ಘ ಆಡಳಿತವನ್ನು ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೈಕಮಾಂಡ್ ಮುಂದೆ ಮನವಿಯನ್ನು ಇಟ್ಟಿದ್ರು. ಆದ್ರೆ ರಾಮಲಿಂಗಾರೆಡ್ಡಿ ಅವರ ಯಾವುದೇ ಒಂದು ಮನವಿ ಜೊತೆಗೆ ಅವರ ಅನುಭವಕ್ಕೆ ಜೊತೆಗೆ ಅವರ ಒಂದು ವರ್ಚಸ್ಸಿಗೆ ಇಲ್ಲಿ ಕೌಂಟ್ ತೆಗೆದುಕೊಂಡಂತೆ ಕಾಣಿಸ್ತಿಲ್ಲ ಹೈಕಮಾಂಡ್. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಜೊತೆಗೆ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಈ ಒಂದು ಪೋಸ್ಟ್ ಗಳನ್ನ ಸ್ಪ್ಲಿಟ್ ಮಾಡಿ ಕೊಟ್ಟಿರುವಂತದ್ದು. ಒಂದ್ ಕಡೆಯಿಂದಾಗಿ ಕೃಷ್ಣ ಬೈರೇಗೌಡರಿಗೆ ಕೂಡ ಜಿಬಿಎ ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಜಿಬಿಎ ಪಾರ್ಟಿಷನ್ ಕೊಟ್ಟಿದೆ. ಒಂದ್ ಕಡೆಯಿಂದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೂಡ ಹಂಚಿಕೆ ಮಾಡಿರುವಂತದ್ದು. ಅಂದ್ರೆ ಅಧಿಕಾರದ ಸಚಿವರ ಖಾತೆ ಅಧಿಕಾರದ ವಿಕೇಂದ್ರೀಕರಣ ಆಗಿರೋದು ಕೂಡ ಈ ಒಂದು ಖಾತೆ ಹಂಚಿಕೆಯಲ್ಲಿ ನಾವು ಗಮನಿಸಬಹುದು. ಈಗಾಗಲೇ ಹಿರಿಯ ನಾಯಕರ ರಾಮಲಿಂಗಾರೆಡ್ಡಿ ಅವರನ್ನ ನಿನ್ನೆಯಿಂದ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಮನವನ್ನು ಹೋಲಿಸುವಂತ ಕೆಲಸವನ್ನ ಮಾಡ್ತಿದ್ರು. ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟಿನ ನೀತಿಯನ್ನ ಮುಂದಿಟ್ಕೊಂಡು ಹಿರಿಯ ನಾಯಕರು ನೀವು ಈ ಒಂದು ಖಾತೆಯನ್ನ ಈ ರೀತಿಯಾಗಿ ಹಂಚಿಕೆ ಮಾಡಬಹುದು. ಜೊತೆಗೆ ಮುಂಬರುವ 2028ರ ಚುನಾವಣೆ ಕೂಡ ನಮಗೆ ಮುಖ್ಯವಾಗಿರುವ ಸಂದರ್ಭದಲ್ಲಿ ನಮಗೆ 2028ರ ಚುನಾವಣೆ ಈಸಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ನಿನ್ನೆ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತನಾಡುವಂತ ಜೊತೆಗೆ ಮಾತುಕತೆ ನಡೆಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಯಾವುದೇ ಒಂದು ಮಾತುಕತೆ ಇವತ್ತು ಫಲಪ್ರದವಾಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ. 9 ಗಂಟೆಗೆ ರಾಮಲಿಂಗಾರೆಡ್ಡಿ ಅವರು ಅಧಿಕೃತವಾಗಿ ಸುದ್ದಿಗೋಷ್ಠಿಯಲ್ಲಿ ತಮ್ಮ ನಿರ್ಧಾರ ಏನು, ಜೊತೆಗೆ ಜಲಸಂಪನ್ಮೂಲ ಖಾತೆ ಹಂಚಿಕೆ ವಿಚಾರವಾಗಿ ತಮಗೆ ಸಿಕ್ಕಂತಹ ಖಾತೆ ನನಗೆ ತೃಪ್ತಿ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನು ಕೊಡ್ತಾರೆ. ರಮ್ಯಾ, ಓಕೆ, ಮತ್ತೊಂದು ಕಡೆ ನೋಡಿ, ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನದ ಸ್ಫೋಟ, ರಾಜೀನಾಮೆ ಸಾಧ್ಯತೆಯ ಸುದ್ದಿ ಈಗ ಹೊರಬೀಳ್ತಾ ಇದ್ದಂತೆ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತೆ ಸಿಎಂ ಡಿಸಿಎಂ ಅವರ ಗಮನಕ್ಕೆ ಹೋಗಿದ್ಯಾ? ಅಲರ್ಟ್ ಆಗಿದ್ದಾರಾ? 9 ಗಂಟೆ ಮುನ್ನವೇ ಸುದ್ದಿಗೋಷ್ಠಿಯನ್ನ ಕರೆಯೋದಕ್ಕೂ ಮುನ್ನವೇ ಅವರನ್ನ ಸಂಪರ್ಕ ಮಾಡುವಂತಹ ಕೆಲಸಗಳಾಗಿದ್ಯಾ? ಅವರ ಮನವೊಲಿಸುವಂತಹ ಪ್ರಯತ್ನಗಳು ಹೇಗೆ ಸಾಗ್ತಾ ಇದೆ ಅಂತ? ರಮ್ಯಾ, ಇವತ್ತು ಪ್ರಮುಖವಾಗಿ ರಾಜಕೀಯದಲ್ಲಿ ಬೆಳವಣಿಗೆ ಗಮನಿಸ್ತಾ ಬಂದ್ರೆ ಈಗಾಗಲೇ ಖಾತೆ ಹಂಚಿಕೆ ವಿಚಾರವಾಗಿ ಅಸಮಾಧಾನ ಅಂತೂ ಇದ್ದೇ ಇದೆ. ಇದು ಒಳಗುಟ್ಟು. ಯಾಕೆಂತ ಹೇಳಿದ್ರೆ ಯಾರು ಕೂಡ ಹೊರಗೆ ಬಂದು ನಮಗೆ ಅಸಮಾಧಾನ ಇಲ್ಲ, ನಮಗೆ ಆ ಖಾತೆ ಬೇಕು ಈ ಖಾತೆ ಬೇಕು ಅಂತ ಪೈಪೋಟಿ ಲಾಬಿ ಮಾಡೋದಿಲ್ಲ. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಈ ಒಂದು ಲಾಬಿ ನಡೆಯುತ್ತೆ. ನನಗೆ ಈ ಪರ್ಟಿಕ್ಯುಲರ್ ಖಾತೆನೇ ಬೇಕು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ಬೇಡಿಕೆಗಳನ್ನ, ತಮ್ಮ
ವಿಚಾರಗಳನ್ನ ಹೈಕಮಾಂಡ್ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಇವತ್ತು ರಾಜ್ಯಸಭಾ ಟಿಕೆಟ್ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾಮಿನೇಷನ್ ಮಾಡೋಕೆ ರಾಹುಲ್ ಗಾಂಧಿ ಇವತ್ತು ಬೆಂಗಳೂರಿಗೆ ಬರ್ತಿದ್ದಾರೆ. ಇದು ಕೂಡ ಇವತ್ತು ಗಮನಿಸಬೇಕಾದಂತ ಮತ್ತೊಂದು ಅಂಶ. ಸೊ ಈ ರಾಹುಲ್ ಗಾಂಧಿ ಬರ್ತಿರುವಂತ ಕಾರಣದಿಂದಾಗಿ ಅವರ ಮುಂದೆ ಈ ಒಂದು ಏನು 9 ಗಂಟೆಗೆ ಸುದ್ದಿಗೋಷ್ಠಿ ಕರೆದಂತ ಸಂದರ್ಭದಲ್ಲಿ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಿದಂತ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಹೈಕಮಾಂಡ್ಗೆ ನೇರವಾಗಿ ಈ ಒಂದು ವಿಚಾರ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಇರುವಂತ ಕಾರಣದಿಂದಾಗಿ ಹೈಕಮಾಂಡ್ಗೆ ಈ ಒಂದು ನೇರವಾಗಿ ಈ ಒಂದು ವಿಚಾರ ಜೊತೆಗೆ ಈ ಒಂದು ಬಿಸಿಯನ್ನ ಮುಟ್ಟಿಸುವಂತಹ ಕೆಲಸವನ್ನ ರಾಮಲಿಂಗಾರೆಡ್ಡಿ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಕೂಡ ರಾಮಲಿಂಗಾರೆಡ್ಡಿ ಅವರ ಸ್ಟ್ರಾಟಜಿಯನ್ನ ನಾವು ಗಮನಿಸಬಹುದು. ಒಂದ್ ಕಡೆಯಿಂದಾಗಿ ಏನು ರಾಹುಲ್ ಗಾಂಧಿ ಬಂದಂತ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ನೇರವಾಗಿ 9 ಗಂಟೆಗೆ ಸುದ್ದಿಗೋಷ್ಠಿ ಮಾಡಿ ನಾನು ಒಂದು ವೇಳೆ ನನಗೆ ಈ ಒಂದು ಖಾತೆ ಸಿಕ್ಕಿಲ್ಲ, ನನಗೆ ಈ ಒಂದು ಖಾತೆಯಲ್ಲಿ ಅಸಮಾಧಾನ ಇದೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು ಕೂಡ ಈ ಒಂದು ಗಂಟೆ ಒಳಗೆ ಅಂದ್ರೆ ಸರಿಸುಮಾರು 3-4 ಗಂಟೆಯಲ್ಲಿ ರಾಹುಲ್ ಗಾಂಧಿ ಬಂದ ಸಂದರ್ಭದಲ್ಲಿ ಮತ್ತೆ ಹೈಕಮಾಂಡ್ ಮುಂದೆ ಡಿಸ್ಕಸ್ ಆಗುವಂತ ಸಂಭವವಿದೆ. ಅವರಿಗೆ ಬೇಕಾದಂತ ಖಾತೆ ಸಿಗುವಂತ ಚಾನ್ಸಸ್ ಕೂಡ ಇರುವುದರಿಂದಾಗಿ ರಾಮಲಿಂಗಾರೆಡ್ಡಿ ಅವರು ಈ ಒಂದು ಸ್ಟ್ರಾಟಜಿ ಮೂವ್ ಅನ್ನ ಮಾಡಿರಬಹುದು. ಆದ್ರೆ ಇದಕ್ಕೆ ಅಧಿಕೃತವಾಗಿ ರಾಮಲಿಂಗಾರೆಡ್ಡಿ ಅವರೇ ಸ್ಪಷ್ಟನೆ ಕೊಡಬೇಕಾಗಿದೆ. ಈಗಾಗಲೇ ಸುರ್ಜೇವಾಲಾ ಕೂಡ ನಿನ್ನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಜೊತೆ ಸೇರಿ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವಂತ ಕೆಲಸವನ್ನು ಮಾಡಿದ್ರು ರಮ್ಯಾ.